ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು 30 ನಿಮಿಷದಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡೋದು ಯಾವ ರೀತಿ ವಿತೌಟ್ ಫಿಟ್ಟಿಂಗ್ ಅಂತ ತೋರಿಸ್ತಾ ಇದ್ದೀನಿ. ಮೇಡಮ್ ತೋರಿಸಿ ಅಂತ ತುಂಬ ಜನ ಫೋರ್ಸ್ ಮಾಡ್ತಾ ಇದ್ರಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಬೇಗ ಫಾಸ್ಟಾಗಿ ತೋರಿಸ್ತೀನಿ. ನೋಡಿ, ಇದು ಲೈವಲ್ಲೇ ವಿಡಿಯೋ ಮಾಡ್ತಾ ಇರೋದು. ಫಸ್ಟು ಇದು ನಾನು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಅಂದ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರೋದು. ನೋಡಿ, ಇದು ಬ್ಯಾಕ್ ಸೈಡ್ ನಾನು ಫಸ್ಟ್ ಕಿನ್ನರಿ ಹೊಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ರೈಟ್ ಸೈಡ್ ಲೈನ್ ಬಟ್ಟೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಕಿನ್ನರಿ ಹಾಕೋತೀನಿ, ಯಾಕಂದರೆ ನಾನು ಅಲ್ಲಿ ಮಷೀನಲ್ಲಿ ಮಾಡಬೇಕಲ್ವಾ, ಅದಕ್ಕೆ ಕಿನ್ನರಿ ಹಾಕೋತೀನಿ. ಮತ್ತು ನೋಡಿ, ನಾನು ಮೆಷಿನ್ನ 3000 RPM ಅಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಫ್ರಂಟ್ನೂ ಅಷ್ಟೇ ಕಿನ್ನರಿ ಉಲ್ಟಾ ತಿರುಗಿಸಿ ಕಿನ್ನರಿ ಹಾಕೋತೀನಿ. ಇನ್ನೊಂದು ಸೈಡ್ ಇವಾಗ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸೈಡ್ಗೆ ಇದಾಯಿತು. ನೆಕ್ಸ್ಟು ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಕಟ್ ಆಯಿತು. ಮತ್ತು ಇದನ್ನ ತೆಗೆಸ್ಕೊಡ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಇದನ್ನ ಉಲ್ಟಾ ತೆಗೆಸಿ ಕಿನ್ನರಿ ಹಾಕ್ತಾಯಿದ್ದೀನಿ. ಇದೇ ಥರನೇ ಫ್ರಂಟು ಮಾಡ್ಕೋಬೇಕಾಗತ್ತೆ. ಉಲ್ಟಾ ತಿರುಗಿಸಿ ಕಿನ್ನರಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನೀವು ಅಂದರೆ ಪೈಪಿಂಗ್ ಮಾಡೋರು ಪೈಪಿಂಗ್ ಮಾಡ್ಕೋಬೋದು. ಬಟ್ ನಾನಿವಾಗ ಇಲ್ಲಿ ಉಲ್ಟಾ ಕಿನ್ನರಿ ಹಾಕ್ತಾ ಇರೋದು, ಯಾಕಂದರೆ ನಾನು ಎಂಬ್ರಾಯ್ಡ್ರಿ ಪರ್ಪಸ್ಗೋಸ್ಕರ ಇದನ್ನು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಉಲ್ಟಾ ಕಿನ್ನರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜನ ಒಪ್ಪಲ್ಲ ಉಲ್ಟಾ ಕಿನ್ನರಿ ಹಾಕಿದ್ರೆ, ಯಾಕಂದರೆ ಅವರು ಬೋಟಕ್ಕೆ ಫಿನಿಶಿಂಗ್ ಜಾಸ್ತಿ ನೋಡ್ತಾರೆ. ಎಮ್ಮಿಂಗ್ ಹಾಕಿ ಅಂತ ಹೇಳ್ತಾರೆ, ಎಮ್ಮಿಂಗ್ ಹಾಕಿ ಪ್ಲೀಸ್ ಅಂತ ಹೇಳ್ತಾರೆ. ಅದಕ್ಕೇ ನೋಡಿ, ಈ ಥರ ಉಲ್ಟಾ ಕಿನ್ನರಿ ಹಾಕ್ಬಿಡಿ. ಇಲ್ಲೊಂದು ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಯಾಕಂದರೆ ಇದು ಫಾಸ್ಟ್ ಮಾಡ್ಕೊಳ್ಳೋಕೆ ಹೋದರೆ ಬಟ್ಟೆ ಎಕ್ಸ್ಟ್ರಾ ಸಿಕ್ಕೊಬಿಡುತ್ತೆ. ಇದನ್ನು ಅಷ್ಟೇ ನೋಡಿ, ಇಲ್ಲಿ ನೋಡಿ ಫ್ರಂಟ್ ಕಡೆಗೆ ಇದನ್ನ ಕಟ್ ಮಾಡಿ. ಫ್ರಂಟ್ ಕಡೆಗೆ ಇದನ್ನ ಕಟ್ ಮಾಡಿ ಈ ಥರ ಉಲ್ಟಾ ತಿರುಗಿಸ್ಕೊಳ್ಳಿ. ಇದು ತುಂಬ ಗ್ರ್ಯಾಂಡ್ ಡಿಸೈನೇ ಸೆಲೆಕ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ನೋಡಿ, ಈ ಥರ ಕಿನ್ನರಿ ಉಲ್ಟಾ ಕಿನ್ನರಿ ಹಾಕಿ ಈ ಥರ ಈ ಸೈಡ್ಗೂ ಅದೇ ಥರನೇ ಕಟ್ ಮಾಡ್ಕೋಬೇಕು. ಈ ಸೈಡ್ಗೂ ಅದೇ ಥರನೇ ಕಟ್ ಮಾಡಿ ಈ ಥರ ತಿರ್ಗಿಸಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ, ಉಲ್ಟಾ ಕಿನ್ನರಿ ಹಾಕಿ ಈ ಥರ ಉಲ್ಟಾ ಕಿನ್ನರಿ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಥರ ಇದನ್ನು ಕೂಡ ಸ್ಟಿಚ್ ಮಾಡಿ. ಇದೇ ಸುತ್ತಳತೆ ಬಂದು 40 ಇಂಚಿದೆ. 40 ಇಂಚು 11 ಇಂಚು ಇದೆ, 42 ಇಂಚಿದೆ. ಬೇಗನೆ ಸ್ಟಿಚ್ ಹಾಕಿ ನಾನು ಯಾವ ಥರ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಕು ಕೂಡ ಅದೇ ಥರ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ.
ಇದೇ ಥರ ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗೆಲ್ಲ ಲೈನಿಂಗ್ ಬಟ್ಟೆನ ಸರಿಪಡಿಸ್ಕೊಂಡು ಮಾಡ್ಕೊಬೇಕು. ಯಾಕಂದರೆ ಅದು ನೀಟಾಗಿ ಕೂರಿಸ್ಕೊಂಡಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಬಟ್ಟೆ ಎಲ್ಲ ಟ್ರಿಮ್ ಮಾಡ್ಕೋಬೇಕು. ಹಿಂಗೆ ಯಾರಾದರೂ ಹೆಲ್ಪರ್ ಇದ್ದರೆ ತೊಗೋಬೋದು. ನೀವು ಹೆಲ್ಪರ್ ಇದ್ದರೆ ತೊಗೊಂಡ್ರೆ ಬೇಗನೆ ಆಗುತ್ತೆ. ಬಟ್ ನಾನು ಓನಾಗೆ ಯಾರು ಹೆಲ್ಪರ್ ಜಾಸ್ತಿ ಇಟ್ಕೊಂಡಿರಲ್ಲ, ಅದಕ್ಕೆ ಓನಾಗೆ 30 ಮಿನಿಟ್ಸಲ್ಲಿ ಯಾವ ಥರ ಕಟ್ ಮಾಡೋದು ಅಂತ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ ಸೈಡು ಅದೇ ಥರನೇ ಈ ಸೈಡು ಅದೇ ಥರನೇ ಕಟ್ ಮಾಡಿ. ನೆಕ್ಸ್ಟ್ ಡಾಟ್ಸ್ ಹಿಡೀರಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಬಟ್ಟೆಯಿಂದ ಕಟ್ ಮಾಡ್ಕೊಳ್ಳಿ. ಹಿಂಗೆ ನೋಡಿ, ಇವಾಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಬೇಕು. ಅದಾಯಿತು. ಇವಾಗ ಇದನ್ನು ಡಾಟ್ಸ್ ಹಿಡಿಬೇಕು. ನೆಕ್ಸ್ಟ್ ಇದು 2 ಡಾಟು. ನೆಕ್ಸ್ಟ್ ಈ ಡಾಟು. ನೆಕ್ಸ್ಟ್ 3ನೇ ಡಾಟು. ನೆಕ್ಸ್ಟ್ ಈ ಕಡೆ 3ನೇ ಡಾಟು. ನಾಲ್ಕನೇ ಡಾಟ್ ಇವಾಗ ಇಳಿಯಲ್ಲ ನಾನು. ಅದು 4ನೇ ಡಾಟು ಏನೋ ವೇರಿಯೇಷನ್ ಬಂದಮೇಲೆ ಹಿಡಿತೀನಿ. ಏನಾದರೂ ಸೈಡಲ್ಲಿ ಫಿಟ್ಟಿಂಗ್ ಹತ್ರ ಆರ್ಮೋಲ್ ಹತ್ರ ಜಾಸ್ತಿ ಬಂದರೆ ಮಾತ್ರ ಹಿಡಿತೀನಿ ಅಷ್ಟೇ. ಎಕ್ಸ್ಟ್ರಾ ಪಟ್ಟಿ ಒಳಗಡೆ ಇಡೋಕ್ಕೆ ನೋಡಿ. ಇದು ಕ್ರಾಸ್ ಪಟ್ಟಿನೇ ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ. ಇದು ಪಟ್ಟಿ ಆಯಿತು. ಈ ಥರ ಕ್ರಾಸ್ ಪಟ್ಟಿನ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇದು ಸ್ವಲ್ಪ ಶಟಲ್ ಚೇಂಜ್ ಆಗಿದೆ. ಅದರಿಂದ ಸ್ವಲ್ಪ ಫಾಸ್ಟಾಗಿ ಏನಾದರೂ ಜಾಸ್ತಿ ಫಾಸ್ಟಾಗಿ ಮೂವ್ ಮಾಡಿದ್ರೆ ಸ್ವಲ್ಪ ಇದಾಗ್ತದೆ. ಸರ್ವಿಸ್ ಮಾಡಿಸ್ಬೇಕು ಮಷೀನ. ಬೇಗ ಆಗುತ್ತೆ ಇದು. ನೋಡಿ, ಇದು ಕೂಡ ಅಷ್ಟೇ. ಮತ್ತೆ ದಾರ ಕಟ್ಟಾಯಿತು.
ಎಕ್ಸ್ಟ್ರಾ ಪಟ್ಟಿದು ಇದೆಲ್ಲ ರಿಮೂವ್ ಮಾಡಬೇಕು ಬಟ್ಟೆನ. ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿ ಇಲ್ಲಿ ಎಷ್ಟು ಟ್ರಿಮ್ ಮಾಡಬೇಕು. ಮತ್ತು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಟ್ರಿಮ್ ಮಾಡಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ನಾನು 4ನೇ ಡಾಟ್ ಹಿಡ್ದಿಲ್ಲ, 4ನೇ ಡಾಟ್ ಫಿಟ್ಟಿಂಗ್ ಲೈನ್ ಅದು ಆರ್ಮಲ್ ಹತ್ರ ವೇರಿಯೇಷನ್ ನೋಡ್ಕೊಂಡು ಹಿಡಿತೀನಿ. ಆ ಥರ ಹಿಡಿದ್ರೇ ಅದು ಚೆನ್ನಾಗಿ ನೋಡ್ಕೊಂಡು ಗೊತ್ತಾಗುತ್ತೆ. ಅವಾಗ ಹಿಡಿಬೋದು ಚೆನ್ನಾಗಿ. ಈ ಥರ ನೆಕ್ಸ್ಟು ಇಲ್ಲಿ ಈ ಥರ ಕಟ್ಸ್ಕೊಟ್ಬಿಡಿ. ಈ ಥರ ಕಟ್ಸ್ಕೊಟ್ಟು ಇದನ್ನ ಊಟ ತಿರುಗಿಸಿ ಇದಕ್ಕೂ ಈ ಥರ ಹಾಕಿ ನೆಕ್ಸ್ಟ್ ಇದನ್ನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಫ್ರಂಟ್ ಪಾರ್ಟ್ ಇಟ್ಕೋತೀನಿ, ಅದಕ್ಕೂ ಪಟ್ಟಿನ ಅಟ್ಯಾಚ್ ಮಾಡಿ. ನೋಡಿ ಇವಾಗ ಇದನ್ನು ಬ್ಯಾಕ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದು ತೋರಿಸ್ತೀನಿ ನನ್ನ ಸೈಡ್ ಫ್ರಂಟ್ ಸೈಡ್ ಅಟ್ಯಾಚ್ ಮಾಡೋದು. ಈ ಸೈಡ್ಗೆ ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡಾಟು ಬ್ಯಾಕ್ ಸೈಡ್ ಡಾಟ್ ಹಿಡಿಬೇಕು. ಈಗ ಈ ಸೈಡ್ ಡಾಟ್ ಹಿಡಿತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಈ ಕಡೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ನಾನು ಇನ್ವಿಸಿಬಲ್ ಇದು ಪಟ್ಟಿ ಅಟ್ಯಾಚ್ ಮಾಡ್ತೀನಿ, ಯಾಕಂದರೆ ಅದಕ್ಕೂ ಕೂಡ ಓವರ್ಲಾಕ್ ಮಾಡ್ಕೊ ಕೂತ್ಕೊಳ್ಳೋಕ್ಕಾಗಲ್ಲ. ಜಸ್ಟ್ ಇದರಲ್ಲೇ ಮಾಡಿಬಿಡ್ಬೋದು ಬೇಗ ಅಂತ. ನೋಡಿ ಇದು ಬ್ಯಾಕು, ಇದು ಎಕ್ಸ್ಟ್ರಾ ಥ್ರೆಡ್ ಇರೋದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಸೈಡ್ಗೂ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಕಡೆ ಸೈಡ್ ಪಟ್ಟಿನ ಅಟ್ಯಾಚ್ ಮಾಡಾದ್ಮೇಲೆ ಇದನ್ನು ಹಿಂಗೆ ರೋಲ್ ಮಾಡಿ ಹಿಂಗೆ ಸ್ಟಿಚ್ ಹಾಕ್ತಿದ್ದೀನಿ. ಇದನ್ನು ಕೂಡ ಇದೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ವಲ್ಪ ಅದು ಎಳಿಬೇಕಾದ್ರೆ ಕಿತ್ತೋದ್ರೆ ಕಷ್ಟ ಇದೆ, ವೃದ್ಧನೆಲ್ಲ ಕೊಟ್ಟಾದರೆ ಫೋರ್ಸಬಲಾಗಿ ಎಳಿಬೇಕು. ಇದನ್ನು ಇನ್ವಿಸಿಬಲ್ ಸ್ಟಿಚ್ಚೇ ಮಾಡ್ತಾಯಿದ್ದೀನಿ.
ತಿರುಗಿಸಿ ನೆಕ್ಸ್ಟ್ ಇದನ್ನ ತಿರುಗಿಸಿ ಈ ಥರ ನೋಡಿ ಇಲ್ಲಿ ಇದನ್ನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಸಮ ಇದೆಯಾ ಅಂತ ನೋಡ್ಕೋಬೇಕು, ಎರಡೂ ಒಂದೇ ಸಮ ಇರಬೇಕು. ಯಾಕಂದರೆ ಕಿನ್ನರಿ ಹಾಕಿದ್ದೀವಲ್ವಾ, ಪೈಪಿಂಗ್ ಮಾಡಿದರೆ ಅದನ್ನು ಕಟ್ ಮಾಡ್ಬೋದಾಗಿತ್ತು ನೆಕ್ಸ್ಟ್ ಶೇಪ್ನ. ಬಟ್ ಪೈಪಿಂಗ್ ಮಾಡಬೇಕಾದ್ರೆ ಅದು ಆಮೇಲೆ ಲಾಸ್ಟಲ್ಲಿ ಮಾಡ್ಕೋತೀವಲ್ಲ, ಇದು ಪೈಪಿಂಗ್ ಏನು ಮಾಡಿಲ್ಲ, ಜಸ್ಟ್ ಉಲ್ಟಾ ಕಿನ್ನರಿ ಹಾಕಿದ್ದೀನಿ. ನೋಡಿ ಈ ಥರ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಥರ ಇಲ್ಲಿ ಇದೆಯಲ್ಲ ನೋಡಿ, ಇದನ್ನು ಮ್ಯಾಚ್ ಮಾಡಿ ನೋಡಿ. ಇದು ಸ್ವಲ್ಪ ವೇರಿಯೇಷನ್ ಬರ್ತಾಯಿದೆ ನೋಡಿ, ಒಂದು 1/4 ಇಂಚ್ ವೇರಿಯೇಷನ್ ಇದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಹಿಡ್ಕೋಬೇಕು, ಯಾಕಂದರೆ ಆ ಥರ ವೇರಿಯೇಷನ್ ಅಪ್ ಆ್ಯಂಡ್ ಡೌನ್ ಬಂದರೆ ಕಸ್ಟಮರ್ ಒಪ್ಪಲ್ಲ. ನೆಕ್ಸ್ಟು ಇದು ಬ್ಯಾಕ್ ಇದೆ, ಇದು ಬ್ಯಾಕಿಗೆ ಈ ಥರ ಇಟ್ಬಿಟ್ಟು ಇಲ್ಲಿ ಆರ್ಮೋಲ್ ಹತ್ರ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಇದು ಪಟ್ಟಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಬಟ್ಟೆಯಲ್ಲಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಮಾಡ್ಕೋಬೇಕು. ಎಕ್ಸ್ಟ್ರಾ ಈ ಥರ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಉಕ್ಸ್ ಪಟ್ಟಿ ಮಾಡೋಣ. ಈಗ ಉಕ್ಸ್ ಪಟ್ಟಿ ಕೆಳಗಡೆ ಬಾಬಿನಲ್ಲಿ ಥ್ರೆಡ್ ಏನಾದರೂ ಕಟ್ ಆಯ್ತಾ? ಈ ಥರ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಈ ಥರ ಇಡಬೇಕು. ಆಮೇಲೆ ನೆಕ್ಸ್ಟ್ ಇದು ಉಕ್ಸ್ ಪಟ್ಟಿಗೆ ಕಾಜಾ ಪಟ್ಟಿಗೆ ಈ ಥರ ಇಟ್ಟು ಎಕ್ಸ್ಟ್ರಾನ ಕಟ್ ಮಾಡಬೇಕು. ಇದನ್ನು ಅಷ್ಟೇ ಅದೇ ಇದು ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಬೇಕು ಈ ಥರ. ನೆಕ್ಸ್ಟ್ ಇದೆಲ್ಲ ಕಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇದನ್ನ ಉಲ್ಟಾ ತಿರುಗಿಸಿ ಇದು ಉಕ್ಸ್ ಪಟ್ಟಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಸೈಡು ಅಷ್ಟೇ, ಇದನ್ನ ಪೂರ್ತಿ ಡೀಟೇಲಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ನಾವು ಯಾವ ಥರ 30 ನಿಮಿಷದಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂತ. ಇದೇ ಎಕ್ಸ್ಟ್ರಾ ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡಬೇಕು. ಇದನ್ನು ಅಷ್ಟೇ ಬ್ಯಾಕಾಗಿ ಇದನ್ನು ಅಟ್ಯಾಚ್ ಮಾಡಿಬಿಡೋಣ. ನೋಡಿ ಇದು ಈ ಥರ ಬೆಳೆಸ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಥ್ರೆಡ್ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಮತ್ತು ನೋಡಿ ಬ್ಯಾಕು ಫ್ರಂಟು 20 ನಿಮಿಷದಲ್ಲಿ ರೆಡಿ ಆಯಿತು. ಬ್ಯಾಕು ಮತ್ತು ಫ್ರಂಟು 20 ನಿಮಿಷದಲ್ಲೇ ರೆಡಿ ಆಯಿತು.
ಇದೇನಾದರೂ ಎಕ್ಸ್ಟ್ರಾ ಬಂದರೆ ಇದು ಮಾಡಬೇಕಂದ್ರೆ 4ನೇ ಡಾಟ್ನ ಹಿಡಿಬೇಕಾಗುತ್ತೆ ನೋಡಿ. ಇವಾಗ ಸ್ಲೀವ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ತೀನಿ. ಬ್ಯಾಕು ಫ್ರಂಟು ಮುಗೀತು ತೋರಿಸ್ದೆ. ನೆಕ್ಸ್ಟ್ ಇದಕ್ಕೂ ಅದೇ ಥರನೇ ಅಟ್ಯಾಚ್ ಮಾಡ್ತೀನಿ. ಎಲ್ಲ ಕಳಿಸ್ಕೊಡ್ಬೇಕು. ಮೆಕ್ಯಾನಿಕ್ ಕಾಲ್ ಮಾಡಿದ್ದೆ. ಅವರು ಶಟರ್ ಚೇಂಜ್ ಆಗಿರ್ಬೋದು, ಒಳಗಡೆ ಸರ್ವಿಸ್ ಮಾಡಿಸಿ ಇನ್ನೇನು 2 ವರ್ಷ ಆಗಿದೆ ಮಿಷಿನ್ ತಗೊಂಡು ಅಂತ ಅಂದರು. ಅದು ಶಟರ್ ಚೇಂಜ್ ಮಾಡಬೇಕು. ಕಟ್ಸ್ಕೊಡಿ, ಹೊಟ್ಟೆ ತಿರುಗಿಸಿ ಥ್ರೆಡ್ನ ಥರ ಕಟ್ ಮಾಡಿ. ನೆಕ್ಸ್ಟ್ ಇಲ್ಲಿರೋ ಥ್ರೆಡ್ನ ಅದೇ ಥರ ಕಟ್ ಮಾಡಿ, ಇದನ್ನು ಕಟ್ ಮಾಡಿ. ಕೆಳಗೆ ಏನಿಲ್ಲ, ಊಟ ತಿರುಗಿಸೋ ಥರ ತಿರುಗಿಸ್ಬಿಟ್ಟು ಈ ಥರ ಸುತ್ತಾಕಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕಲಿ. ಇದೂ ಅದೇ ಥರನೇ. ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ಳೋಣ. ಇದರಲ್ಲಂತೆ ಇದು 40 ಸೈಜ್ ಆಗಿರೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಲೈನಿಂಗ್ ಇದೆ. ಇನ್ನು ಇದಕ್ಕೆ ಸ್ವಲ್ಪ ಮೇನ್ ಕ್ಲಾತ್ನ ಅಟ್ಯಾಚ್ ಮಾಡೋಣ. ಇದಕ್ಕೆ ಈ ಥರ ಅಟ್ಯಾಚ್ ಮಾಡಿಬಿಡಿ. ಅದನ್ನು ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಅಷ್ಟೇ, ಇಲ್ಲಿ ಸ್ವಲ್ಪ ಮಾತ್ರ ಎಕ್ಸ್ಟ್ರಾ ಇದೆ. ಎಲ್ಲ ಕಟ್ ಮಾಡಿ
ನೀರು ಸ್ವಲ್ಪ ಇದೆ ಬೇಡ, ಇದಕ್ಕೆ ಬೇಕು. ಇದು ಅದೇ ಥರನೇ ಅಟ್ಯಾಚ್ ಮಾಡಿಬಿಡಿ. ನೋಡಿ ಅಟ್ಯಾಚ್ ಆಯಿತು. 26 ನಿಮಿಷ 24 ಸೆಕೆಂಡಲ್ಲಿ ನಾನು ಫಿನಿಶ್ ಮಾಡಿದ್ದೀನಿ. ಅದು ಪದೇ ಪದೇ ದಾರ ಕಟ್ಟಾಗಿಲ್ಲ ಅಂದರೆ ಇನ್ನೂ ಬೇಗನೆ ಆಗೋದು, ಬಟ್ ಪದೇ ಪದೇ ದಾರ ಕಟ್ಟಾಗ್ತಾಯಿತ್ತು. ಮತ್ತು ನೋಡಿ ಬ್ಯಾಕು ಕೂಡ ಸ್ಟಿಚ್, ಬ್ಯಾಕು ಫ್ರಂಟ್ ಎರಡು ಅಟ್ಯಾಚ್ ಆಯಿತು. ಇದನ್ನು ನಾನು ಸ್ಲೀವ್ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಹಿಡಿಯೋಕ್ಕೆ ಒಂದು 10 ನಿಮಿಷ ಆಗುತ್ತೆ. ಬಟ್ ನಾನು ಪದೇ ಪದೇ ದಾರ ಕಟ್ಟಾಗಿರೋದ್ರಿಂದ 26 ನಿಮಿಷ 45 ಸೆಕೆಂಡ್ ಆಗಿದೆ. ಇದಕ್ಕೆ ನಾನು ಇವಾಗ ಎಂಬ್ರಾಯ್ಡರಿ ಹಾಕಬೇಕು, ಅದಕ್ಕೆ ನಾನು ಫ್ರಂಟ್ ಬ್ಯಾಕ್ ಮಾತ್ರ ಅಟ್ಯಾಚ್ ಮಾಡಿದ್ದೀನಿ. ನೋಡಿದ್ರಲ್ಲ 30 ನಿಮಿಷದಲ್ಲೇ ನಾನು ಎಷ್ಟು ಬೇಗ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂತ ಲೈವಲ್ಲೇ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಥ್ಯಾಂಕ್ ಯು, ಲವ್ ಯು. ಮತ್ತು ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.